ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ? ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ. ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ. ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದ ಅವನು. ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನಿ ಅಡ್ಡಾಡ್ತಿದ್ದ. ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ, ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ. ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ, ನನ್ನ ಮನೆ ಮುಂದೆ ಎಂಥಿಂತ ಶ್ರೀಮಂತರು ಬಂದು ನಿಂದಿರ್ತಾರ, ನಾ ಯಾರಿಗೆ ಕರೆದಿಲ್ಲ, ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ, ನೀ ನನ್ನ ಮನ್ಯಾಗ ಬಾ ಒಳಗ. ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷಾ ಬೇಡೋದು ಹತ್ತುದಿಲ್ಲ, ನಿನಗ ಅನ್ಯಾಕ, ನಾನು ನಿನ್ನವಳು, ಈ ಸಂಪತ್ತು ನಿನ್ನದಾಗ್ತದೆ. ನರ್ತಕಿ ಅಂತಾಳೆ, ಮನ್ಯಾಗ ಬಾ ನೀನು. ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳ, ಹೊರಗೆ ನಿಂತು ಭಿಕ್ಷಾ ಕೇಳಬೇಡ, ನನ್ನ ಮನ್ಯಾಗ ನೀ ಬಂದ್ರ ನಾನು ನಿನ್ನವಳು, ಈ ಸಂಪತ್ತು ನಿನ್ನದು. ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ಸಮಯ ಬಂದಾಗ ಬರುವೆ. ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕೆಗೊಂದು ರೋಗ ಬಂತು. ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು, ಸಂಪತ್ತು ಕಸಗೊಂಡ್ರು, ಬಡಗಿ ತಗೊಂಡು ಹೊಡೆದ್ರು, ಕಲ್ ತಗೊಂಡು ಒಗದ್ರು. ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ 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 ನರ್ತಕಿ ಬಿದ್ದಿದ್ಲು. ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ. ಹೋಗುವಾಗ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ನೇವರಿಸ್ತಾನೆ. ಅವಾಗ ಆಕಿ ಬಿದ್ದಿರಿ, ಯಾರೋ ಜನ ಹೊಡೆದಿದ್ರು, ಮೈ ತುಂಬ ರಕ್ತ ಹರಿತಿತ್ತು, ಬಟ್ಟೆ ಹರಿದಿದ್ದು, ನೆರಳ್ತಾ ಬಿದ್ದಂತ ನರ್ತಕಿ ಹಿಂಗ್ ದಿಟ್ಟಿಸಿ ನೋಡ್ತಾಳ. ಅವನು ನೋಡಿ ಕೇಳ್ತಾಳ, ಇಲ್ಲ, ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿ ಅಲ್ಲೇನು ನೀನು? ಅವಾಗ ಆಕಿ ಹೇಳ್ತಾಳ, ಹೌದು, ನಾನು ಉಪಗುಪ್ತ ಸನ್ಯಾಸಿ, ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ. ಆ ನರ್ತಕಿ ಹೇಳ್ತಾಳೆ, ಅಲ್ಲ, ನನ್ನ ಹತ್ರ ಸೌಂದರ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ಅವಾಗ ನೀ ಬಾ ಅಂದ್ರೆ ಬರ್ಲಿಲ್ಲ. ಸಂಪತ್ತಿತ್ತು, ಸೌಂದರ್ಯ ಇತ್ತು, ಅವಾಗ ಎಲ್ಲಾನು ಇತ್ತು, ಇದ್ದಾಗ ಕರೆದೆ, ಬಾ ಅಂದ್ರೆ ಬರ್ಲಿಲ್ಲ, ಈಗ್ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ. ಅವಾಗ ಸನ್ಯಾಸಿ ಅಂತಾನ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ. ಇದು ಸನ್ಯಾಸ ಧರ್ಮ. ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತೋವನು ನಿಜವಾದ ಗುರು ಆಗ್ತಾನೆ. ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ, ವಸಂತವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾಂಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಅಂದ್ರ, ಈಗ ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ. ಯಾಕೆ ಆಗ್ತಾಳೆ ಅಂದ್ರೆ ಆಕಿಗೆ ನೀವು ತಾಳಿ ಕಟ್ಟಿರಿ, ತಾಳಿ ಕಟ್ಟಿದ್ದಕ್ಕ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದ್ರೆ ಒಬ್ಬ ಸನ್ಯಾಸಿ ಏನಿದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನು ಬೆಳೆದಾನ, ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂತ ಕೆಲಸ ಮಾಡ. ಒಂದು ಸಮಾಜವನ್ನ ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ. ಒಬ್ಬ ಯೋಗಿ ಅಂದ್ರ ಅವ ತಾನು ಬೆಳೆಯುವುದಷ್ಟೇ ಅಲ್ಲ, ತನ್ನ ಸಮಾಜವನ್ನ ಬೆಳೆಸಬೇಕು, ಉಪಯೋಗಿ ಆಗಬೇಕು. ಒಬ್ಬ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ, ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ, ಲೋಕೋಪಯೋಗಿ ಅವನು ಒಬ್ಬ ಗುರು. ಲೋಕಕ್ಕೆ ಉಪಯೋಗಿ ಆಗಬೇಕು. ಒಂದು ಸಮಾಜದ ಮನಸ್ಥಿತಿ ಏನಿದೆ, ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ, ವೈಚಾರಿಕವಾಗಿ,
ವಿಚಾರದಿಂದ ಎಲ್ಲರನ್ನ ಮೇಲೆತ್ತುವುದು, ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು. ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು. ನಾನು ಸಣ್ಣವರಲ್ಲ, ನಾವು ಕನಿಷ್ಠ ಅಲ್ಲ, ನಾನು ಕೀಳಲ್ಲ, ನೀನು ದೊಡ್ಡವ, ನೀನು ಅತ್ಯಂತ ಉತ್ಸಾಹಿ, ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾನೆ. ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ, ಯಾರೂ ಶ್ರೇಷ್ಠ ಅಲ್ಲ. ಈ ಜಗತ್ತೇನಿದೆ, ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ, ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ದೇವನ ಮಕ್ಕಳಷ್ಟೇ. ಇಟ್ ಈಸ್ ಎ ಡಿವೈನ್ ಪಾರ್ಕ್. ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರು ದೊಡ್ಡವರಿಲ್ಲ, ಎಲ್ಲರೂ ದೇವನ ಮಕ್ಕಳಷ್ಟೇ.